ಚೆನ್ನಾಗ್ತಾ ಇದ್ದಾವೇನಮ್ಮ ಕರ್ಜಿಕಾಯಿ ಒಂದೀಟು ಬೆಲ್ಲ ಕಮ್ಮಿ ಇತ್ತು. ನಾನು ಇನ್ನೊಂದು ತಿರುಗಿ ಪುಡಿ ಮಾಡಿದ್ದಾದ್ಮೇಲೆ ಒಂದಿಟ್ಟು ಬೆಲ್ಲ ಹಾಕ್ತೆ. ನಿಮ್ಮ ಅಕ್ಕ ಯಾಕೆನೆ ಒಂದಿವ್ಸ ಹೆಚ್ಚಾಗಿ ತಗೊಂಡೋಗು ಅಂತ ಹೇಳಿ ಕೊಟ್ಲಮ್ಮ ಎಲ್ಲ ಇಕ್ಕಿ ಕೊಡ್ತಾವಳಿ. ಒಂದಿವ್ಸ ಬಾಸ್ನಾಗ ಹಾಕು ಇಕ್ಕು ವರ್ಷ ಯಾವಾಗನ ಬೈನೋತ್ನಾಗ ತಿಂತಾನೆ ಬಾಸ್ನಾಗ ಹಾಕಿ ಸುತ್ತೂರ ಲಕ್ಷ್ಮಣ ರೇಖೆ ಬರೀ ಸೀಮೆದೊಂದು ಕಾಟ ಹಂಗೆ ಸೀಮೆ ಮುದ್ರತಾವೆ. ಹ್ಞೂನಮ್ಮ ಎಷ್ಟು ಚೆನ್ನಾಗಿದಾವೆ ಕರ್ಜಿಕಾಯಿ. ನೀನು ಎನ್ನೆಸ್ ಬೇರೆ ಹೇಳಿದ್ದ ಕರ್ಜಿಕಾಯಿ ತಗೊಬತ್ನಿ ಅಂತ ಹೇಳಿ ನಾನಂತೂ ನೋಡ್ತಾನೆ ಇದ್ದೆ ನೀನು ಬರೋ ದಾರಿನ. ಎಷ್ಟೊತ್ತಿ ಬರುತ್ತಪ್ಪ ನಮ್ಮ ಅಮ್ಮಯ್ಯ ಅಂತ ಹೇಳಿ. ಒಂದೆರಡು ಊರಿ ಬೇರೆ ತಾಣೋ ಅನ್ಕಣಮ್ಮ. ವರ್ಷಕ್ಕೆ ಒಂದೆರಡು ಇಕ್ಕೋಗನ ಕರ್ಜಿಕಾಯಿ ಇವು ಬಾಸ್ನಕ್ಕೆ ಹಾಕ್ಬಿಟ್ಟು ಲಕ್ಷ್ಮಣ ರೇಖೆ ಬರೆದೋಗನ. ಸಾಮಾನ್ಯ ಸೀಮೆ ಬೇರೆ ಕಾಟ ಕಣಮ್ಮ. ಅಯ್ಯಪ್ಪ ಅಷ್ಟು ಸೀಮೆ ಇಲ್ಲ ನಮ್ಮ ಮನೆಯಾಗೆ. ಅವು ಕೆಂಪನವು ಏಯಪ್ಪ ಯಾತನ ಇಕ್ಬಿಟ್ರೆ ಬಂದು ಅಲ್ಲಿಗೆ ಮುದ್ರಕೊಂಡಿರ್ತವೆ. ಎಲ್ಲ ತಕ್ಕೂ ಲಕ್ಷ್ಮಣ ರೇಖೆ ಬರೋದ್ರೆ ಅನ್ನಕ್ಕೆ ಸಮೇತ ಮುದ್ರತಾವ ಹಂಗೇನೆ. ಹೋಗು ನಮ್ಮ ಮನೆಯಾಗಂತೂ ಸೀಮೆದು ಬೋಲ್ ಕಾಟ. ಚೆನ್ನಾಗಿದಾವೆ ಕಣಮ್ಮ ಕರ್ಜಿಕಾಯಿ. ಎಷ್ಟು ಚೆನ್ನಾಗಿದಾವೆ ಹಂಗೇನೆ. ತಾಂಡೋಗನ ಹೇಳು ಊರಿಗೆ ಬೇರೆ ಒಂದಿವ್ಸ ಕಟ್ಕೊಟ್ಟವಳೆ. ಪ್ರವೀಣಕ್ಕೆ ತಾಂಡೋಗಕ್ಕೆ ಒಂದಿವ್ಸ ಬೇರೆ ಕಟ್ಕೊಟ್ಟವಳೆ. ಊರಿಗೂ ತಾಂಡೋಗನ ಒಂದಿವ್ಸ ಇಲ್ಲೇ ಇಕ್ಕು. ಒಂದಿವ್ಸ ಇಲ್ಲೇ ಒಂದಿವ್ಸ ಇಕ್ಕಿ ಇನ್ನೊಂದಿವ್ಸ ಐದ ಬ್ಯಾಗ್ನಾಗೆ ತಿನ್ನು ನೀನು. ಒಂದಿವ್ಸ ಸಾಕಾಗ ಹೊಸ ಒಂದು 3-4 ತಿನ್ನು ಹೆಚ್ಚಾಗಿ. ಆಸೆ ತೀರಿಸ್ಕೊಬಿಡ್ಬೇಕು. ಬಸ್ರಾಗ ಏನು ತಿನ್ಬೇಕು ಅನ್ಸುತ್ತಾ ಅದನ್ನೆಲ್ಲ ತಿನ್ಬಿಡ್ಬೇಕು. ಶನಕಾಯ್ದಾವ ಅಲ್ಲೇ ಎಂಥ ಶನಕಾಯ್ದಾವ ಹಂಗೆ ಕಡಲೆ ಬೀಜ ಕಾಯಿ ಕೊಬ್ಬರಿ ಎಲ್ಲ ಹಾಕಿದ್ವಲ್ಲ ಶನಕೈತಿ. ಯಾವ ಚೆಂಡು ಉಳ್ದು ಬಂತು ಅಜ್ಜಿ? ನಂದು ಚೆಂಡು. ಓ ನಿಂದ ಚೆಂಡು? ನಂದು ಚೆಂಡು ಅಜ್ಜಿ. ಬಾ ಋತು ಕಜ್ಜಿಕಾಯಿ ಕೊಡ್ತೀನಿ ಬಾ. ಕೊಡಿ ಅಮ್ಮನಿ ಕೈಗೆ ಕೊಂಡು ಕೊಡಿ. ಏನಮ್ಮ ನಿನ್ನ ಹೆಸರು? ಅಲ್ಲಿ ದೊಡ್ಡದಾಗೆ ತಾಲೇನಿ. ಏನಮ್ಮ ನಿನ್ನ ಹೆಸರು? ಏಮೋ ಸುಮ್ಮನಿರು, ಸ್ಯಾನೆ ಮಾತಾಡಿಸ್ಬೇಡ. ಅವ್ರ ಅಮ್ಮಯ್ಯ ಬೈತಾಳೆ. ಮಾತಾಡ್ಸಿರಿ ಹಾಕ್ಬೇಕು ಸುಮ್ಕಿರು. ಬಾ ಕರ್ಗೆಡ್ಬು. ಕರ್ಗೆಡ್ಬು ಅಂಬದ್ ನೋಡಿ ಕರ್ಜಿಕಾಯಿ ಎಂಬದ ಕಗ್ಗಬ್ಬು ಅಂತಾಳೆ. ಬರಮ್ಮ ಬಾ ತಿನ್ಬಾ. ಏಮೋ ಒಂದು ಸುಮ್ಮನ ಕೊಟ್ಟು ಕಳಿಸು. ಅವ್ರ ಅಮ್ಮಯ್ಯ ಬೈತಾಳೆ. ಯಾಕೆ ಬೇಕು? ಬೈತಾಳೆ ಕಣಮ್ಮ ಅವ್ರ ಅಮ್ಮಯ್ಯ. ಯಾಕನ ಇಸ್ಕೊಂಡು ತಿನ್ರಿ ಅದಕ್ಕೆ ನಾವು ಯಾಕನ ಕರೆದ್ರ ಹುಡುಗಿ ಬರೋಲ್ಲೋ ಯಾದೃಶ್ಯವ್ರಿ. ಬರಮ್ಮ ಇಸ್ಕಬಾ. ಚಿಕ್ಕಿ ಕಗ್ಗಬ್ಬು ಕೊಡ್ತಾಳೆ. ಬಾ ಇಸ್ಕಬಾ. ಅಮ್ಮಯ್ಯ ಬೇರೆ ಬಂತು. ಬಾ ಕರ್ಗೆಡ್ಬು ಕರ್ಜಿಕಾಯಿ ಇಸ್ಕ ಬರಮ್ಮ. ಕಗ್ಗಡಬ್ಬು. ಏ ಋತು ಬಾ ಇಲ್ಲಿ, ಬಾರ ಇಲ್ಲಿ. ಅಮ್ಮ ಕಗ್ಗಬ್ಬು ತಿಂತೀನಿ. ಬೇಡ ಬಾ ಇಲ್ಲಿ, ಬೇಡ ಬಾ ಇಲ್ಲಿ. ಅಮ್ಮ ಪೀಚ್ ಕಣಮ್ಮ, ಒಂದೇ ಒಂದು ಕಣಮ್ಮ, ಪೀಚ್ ಕಣಮ್ಮ, ಒಂದೇ ಒಂದು ಕಗ್ಗಡಬ್ಬು. ಅಮ್ಮ ಕಗ್ಗಡಬ್ಬು ತಿಂತೀನಿ. ಬಾ ತಿನ್ ಬಾ ಇಲ್ಲಿ ಚಿಕ್ಕಿ ಕೊಡ್ತಾಳೆ. ಬರಮ್ಮ. ಬೇಡ ಬಾ ಇಲ್ಲಿ ಒಳಕ್ ಬಾ ನೀನು. ಒಳಕ್ ಬಾ. ಬೇಡ ಒಳಕ್ ಬಾ ಕೊಡ್ತೀನಿ. ಬಿಡಮ್ಮ ಚೈತ್ರ ಒಂದೇ ಒಂದು ತಿನ್ಲಿ. ಬಿಡಾಕ್ತ ತಿನ್ಲಿ. ಬಾಯಿಲ್ಲ ಅಲ್ಲಿ ಸಂಡಿಗೆ ಇದಾವೆ, ಸಂಡಿಗೆ ಕೊಡ್ತೀನಿ ಬಾ. ಸುಮ್ಮನೆ ಬತ್ತಿಯ ಏಟ್ ಕೊಡೋಣ. ತೀರಾ ಹುಡುಗಿ ಒಂದು ತಿಂಬದೇನು. ಆ ಹುಡುಗಿನ ಅದೇ ಕರ್ಕೊಂಡು ಹೋದ್ಲಲ್ಲಿ ಅಳ್ತಿದ್ರು ಬಂದು ಹೌಸ್ಕೊಂಡು ಅದೇ ಎತ್ಕೊಂಡು ಹೋದ್ಲು. ನಮ್ಮ ಕಳಿಸಲ್ಲ ನಮ್ಮ ತಕ್ಕೆ. ಯಾವ ಯಾಕನ ಕೊಡ್ತೀವಿ ಅಂದ್ರೆ ಹುಡುಗಿ ಗೊತ್ತಿರಲಿಲ್ಲ. ಅದೇ ಕರ್ಗೇಡ್ ಬಂದ್ರೆ ಆಸೆ ಅಲ್ಲ, ಅದಕ್ಕೆ ಬಂದೈತಿ. ಕುರ್ಕುರೆ ಕೊಡ್ತೀವಿ ಅಂದ್ರೆ ಬರೋಲ್ಲ. ಮೊನ್ನೆ ಅವ್ರ ಚಿಕ್ಕಪ್ಪ ಕುರ್ಕುರೆ ತಂದು ಓಟ್ ಆಸೆ ಮಾಡುತ್ತೆ, ಬರೋಲ್ಲ. ಅಮ್ಮ ಪಟ ಅಪ್ಪ ಪಟ ಬೊಲಲ್ಲ ಅಂಬುತ್ತೆ ಹುಡುಗಿ. ಅಲ್ಲ ಹುಡುಗರು ಏನು ಮಾಡ್ತಾವಮ್ಮ, ದೊಡ್ಡವ್ರ ಗುದ್ದಾಡಿದ್ಕೆ ಏನಂತ ತಿಂಬತ್ತು ಪಾಪ ಕರ್ಜಿಕಾಯಿನ. ಕರ್ಗಡಬ್ಬು ಅಂತ ಯೋಟ್ ಆಸೆ ಮಾಡ್ತಾ ಹಂಗೇನೆ. ಪಾಪ ಹೋಗತ್ತ ಅವಳು ಅದೇ ಕರ್ಕೊಂಡು ಹೋದ್ಲಲ್ಲ ಹುಡುಗಿನ. ಬಿಡತ್ತ ಯಾಕೆ ಮಾತಾಡ್ಸಲ್ವಲ್ಲ ಅದಕ್ಕೆ. ಯಾಕೆ ಬೇಕು ಅವರು ಮಾತಾಡ್ಸಲ್ಲ, ಹೆಂಗೆ ಕಳ್ಸೋಣ ಅಂತ ಹೇಳಿ ಕಳಿಸಲ್ಲ. ಬಿಡು, ಕಳಿಸ್ಲಿಲ್ಲ ಅಂದರೆ ಅವರೇ ಇದ್ದು. ಅಲ್ಲ ಹುಡುಗರು ಏನು ಮಾಡ್ತವೆ ಏನು ಹಂಗೇನೆ. ಅಳ್ತಾಯ್ತಾ ಹುಡುಗಿ. ಕಡ್ಗಡೆ ಬೇಕು ಅಂತ ಅಳ್ತಾಯ್ತಿ ನೋಡು. ಸುಮ್ಮನಾಗಂಗಿಲ್ಲ. ಎಷ್ಟು ಸ್ಟಾರ್ಟ ಮಾಡ್ತೈತಿ.
ಪಾಪ ಹುಡುಗರು ತಿಂಬದ್ ನೋಡಿ ಅವಕ್ಕೆ ಹಂಗೇನೆ ತಿನ್ನಬೇಕು ಅಂತ ಅನ್ಸುತ್ತೆ. ಏನು ಮಾಡೋಣ, ಅವಳು ಅದೇ ಎತ್ಕೊಂಡೋದ್ಲು ಕೊಯ್ಯೋನ. ಹೋಗತ್ತ. ತಿನ್ನು ತಿನ್ನು ಆಗೋಷ್ಟು ತಿಂದು ಅಲ್ಲಿ ಡಬ್ಬೆಕಾಕಿ ಮುಚ್ಚಿಕ್ ಮಂತಿ. ಬಚ್ಚಿಕ್ಬೇಕಮ್ಮ. ನಮ್ಮ ಅತ್ತೆ ನೋಡಿರಿ ಏನಿಲ್ಲ ಬಕ್ರ ಸುತ್ತಿ. ತಿಂಬುತ್ತೇನು ಬೇಡ ನಮ್ಮ ಅತ್ತೆ. ಯಪ್ಪ ಹಂಗಿಂಗೆ ತಿಂಬಲ್ಲ. ಬಚ್ಚಿಕ್ಕಿ ವರ್ಷಾರ್ಗೆ ಒಬ್ರಿಗೆ ಗೊತ್ತಾಗಂಗೆ ಹೇಳೋಬೇಕು ವರ್ಷಾರ್ಗೆ. ಇಲ್ಲಿ ಬಾಕ್ಸ್ನ ಕೈದಾವೆ ಒಂದೊಂದೇ ತಾಂಡು ತಿಂದ್ರಿ ನಿಮ್ಮ ಅಮ್ಮಗೆ ತೋರಿಸ್ಬೇಡ ಅಂತ ಹೇಳ್ಬೇಕು. ಏನಿಲ್ಲ ನಮ್ಮ ಅತ್ತೆ ಇದ್ದುಬಿಟ್ರೆ ಆ ಹುಡುಗಿ ಕೈಗೆ ತಗೊಂಡು ಓಸ್ಕೊಡುತ್ತೆ, ಇವ್ರಿಗೆ ಯಾರಿಗಾನ ಕೊಡುತ್ತೆ, ನಮ್ಮ ಮಾಮಗೆ ತಗೊಂಡ ಕೊಡುತ್ತೆ, ಸುಮ್ಮನೆ ಎಲ್ಲ ಖಾಲಿ ಮಾಡಿಬಿಡುತ್ತೆ ಕೊಟ್ಟು. ಅದಕ್ಕೆ ಬಚ್ಚಿಕ್ಕೋಬೇಕು ನಮ್ಮ ಅತ್ತೆ ತಾಗಿ. ನಮ್ಮ ಅತ್ತೆ ತಾಗಿ ಏನಿಲ್ಲ ಯಾತು ಇರಲ್ಲ, ತಿಂದು ಮುಗಿಸ್ಬಿಡುತ್ತೆ. ಯಾತನ ಆಗಲಿ ಇಂಥ ಕರ್ಜಿಕಾಯಿ, ಇಂಥ ಚಕ್ಲಿ ನಿಪ್ಪಟ್ಟು ಇಂಥ ವ್ಯಾಪಾರವನ್ನು ತಂದಿಕ್ಕಿರಿ ಸುಮ್ಮನೆ ತಿಂದುಬಿಡುತ್ತೆ. ಅಲ್ಲಿ ಯಾವ್ದಾರ ಒಂದು ಬಾಕ್ಸ್ ನೋಡಿಕೊಂಡ ಹಾಕು, ಹಾಕಿ ಲಕ್ಷ್ಮಣ ಬೆರಕೆ ಬರೀ ಕವರ್ನ ಕಟ್ಟು, ಕರಿ ಕವರ್ನ ಕಟ್ಟಿ ಬಾಕ್ಸ್ನ ಕಿಕ್ಕು. ಬಾಕ್ಸ್ ತೆಗ್ದಿಟ್ಟಿಗೆ ಕಾಣಬಾರ್ದು. ಯಾಕೆ ಬಿಡತ್ತ ಕರಿ ಕವರ್ನ ಕ್ಯಾತ ಇಕ್ಕ್ಯಾರ ಅಂತ ಸುಮ್ಮನೆ ಆಗ್ತಾರೆ. ಯಾವ್ದಾರ ಬಾಕ್ಸ್ನಕ್ಕೆ ಇಕ್ಕು. ಎತ್ತ ಹೋಗಿತ್ತು ನಿಮ್ಮ ಅತ್ತೆ? ಅತ್ತ ಹೋಗಿತ್ತು ಬಿಡತ್ತ. ನಾನು ನೀನು ಬಂದೇಟ್ಗೆ ಹಂಗೆ ಬೈತಲ್ಲ, ಅದಕ್ಕೆ ನೀನು ಬೇಜಾರಾದೇನೋ ಅಂದ್ಕಂಡು. ಏನೋ ನಾ ತಲೆ ಕೆಡಿಸ್ಕೊಂಬಲ್ಲ, ಎಮ್ಮನ ಮಾಡಿದ್ದಿದ್ದೆ ಅಂತೀನಿ. ಇನ್ನೇನು ಬ್ಯಾಗಲ್ಲಿ ರೆಡಿ ಮಾಡಿದ್ಯಾ? ಹೊಲ್ಟು ಹೋಗೋಣ ಊರಿಗೆ. ರಪ್ಪನ ಹೋಗೋಣ ಅತ್ತ. ಇನ್ನೇನು ಸಾರ್ಗಿರಿ ಯಾಕನ ಮಾಡಿಕ್ಕಿದೀ? ಸಾರು ಮಾಡಿಕ್ಕಿದ್ದೀನಿ ಕಣಮ್ಮ. ಆನೇನಿ ಬೇಳೆ ಸಾರು ಮಾಡಿ ಇಕ್ಕಿದ್ದೀನಿ. ಅನ್ನ ಐತೆ, ಸಾಯಂಕಾಲಕ್ಕೆ ಅದನ್ನೆಲ್ಲ ಉಣ್ತಾರೆ. ಇನ್ನೇನು ನಾಳೆ ಆತನ ಮಾಡಿಕೊಂಬ್ತಾರೆ. ಮತ್ತೇನು ಮಾಡ್ಕೊಡಲ್ಲ, ಬರೀ ಅಲ್ಲೂ ಇಲ್ಲೂ ಓಡಾಡೋದೇ ಆಗುತ್ತೆ. ಯಾಕೆ ಆತು ಮಾಡ್ಕೊಡಲ್ಲ. ಮತ್ತೆ ಮಾಡಿಕೊಂಡಿದ್ರೆ ನಾನು ಅಲ್ಲಿ ಬತ್ತಾನೇ ಇರಲಿಲ್ಲ. ಅಲ್ಲ ವರ್ಷನೇ ಮಾಡ್ತಾ ನಮ್ಮ ಗಂಗ ಮಾಡ್ಕೊಂಡು ಉಣ್ಬೋದು. ಉಣ್ಬೋದು, ಆದರೆ ಏನು ಮಾಡಲಿ, ಮಾಡಲ್ಲ ಅವರು. ಅಲ್ಲೇ ಒಂದು ಬೊಗ್ಗಲ್ಲ. ಅಲ್ಲೂ ಮಾಡಲ್ಲ ಸಾಕಾಗಿರುತ್ತೆ. ಎಗ್ರೆಸ್ ಅಂಗಡಿ ತಗೇನು ಅದಕ್ಕೆ ಮಾಡಲ್ಲ. ಇವಾಗ ವ್ಯಾಪಾರ ಸುಮಾರು ಕಣಮ್ಮ. ಮೊದ್ಲು ನಂಗೆ ಆಗಲ್ಲ. ಈಗೇನೋ ನಮ್ಮ ಕೂಲಿ ಒಂದಿಟ್ಟು ಹುಟ್ಟುತ್ತೆ ಅಷ್ಟೇ. ಇನ್ನೇನಾದರೂ ಬಿಟ್ಟರೆ ಗತಿ ಇಲ್ಲ ಅಂತೇಳಿ ಎಲ್ಲ ಖರ್ಚು ತೆಗ್ದು ನಮಗೆ ಒಂದು 200-300 ರೂಪಾಯಿ ಹುಟ್ಟುತ್ತೆ ಅಷ್ಟೇ ಕಣಮ್ಮ. ಮೊದಲು ಚೆನ್ನಾಗಾಗದಮ್ಮ ವ್ಯಾಪಾರ. ಇವಾಗ ಅವಳು ಮಾಡಿ ಆಗಲ್ಲ. ಇವಾಗ ಯಾರೋ ಒಬ್ಬೊಬ್ರು ಹಿಂಗೊಬ್ರು ಬರ್ತಾರೆ. ಇನ್ನೇನು ಅದನ್ನ ಬಿಟ್ಟರೆ ಗತಿ ಇಲ್ಲ ಅಂತ ಹೇಳಿ ಮಾಡ್ತಾ ಇರೋದು ಅಷ್ಟೇ. ಇನ್ನೇನು ಮಾಡೋಣ ಕೆಲಸನ? ಏನು ಮಾಡೋಣಮ್ಮ? ಬೇಡತ್ತ. ಹೆಂಗೆ ಆದೊಟ್ಟಾಗಲಿ ಇನ್ನೇನು ಮಾಡೋಕ್ಕಾಗುತ್ತೆ. ಅದೇ ಮಕ್ಳು ಮರಿ ಬಂದಾಗಲೇ ಓದ್ಸಕ್ಕೆ ಕೊಟ್ಟು ದುಡ್ಡು ಬೇಕು. ಆವಾಗಲೇ ಸ್ಯಾನೆ ಖರ್ಚಾಗೋದು. ಏಮ್ಮ ಅಕ್ಕ ಒಂದಲ್ಲಿ ಡಿಡಿಸ್ಕೊಂಬಿಲ್ಲ ಕರ್ಜಿಕಾಯಿನ ಓಸಿ ಇಲ್ಲಿಗೆ ಕಳಿಸಿರಂಗಿದ್ದಾಳೆ. ಇರಿಸ್ಕೊಂಡ್ಲಮ್ಮ ಒಂದು ಬಾಕ್ಸ್ ತುಂಬ. ಅದೇನು ಪುಡಿ ಒಂದು ಹೀಟ್ ಮಾಡಿದ್ರೆ ಯೋಸನ್ ಕರ್ಜಿಕಾಯಿ ಆಗ್ತವೆ. ನಾವು ದೊಡ್ಡದೊಂದು ತಪ್ಪಲೆ ಮಾಡಿದ್ವಾ, ಯೋಸನ್ ಕರ್ಜಿಕಾಯಿ ಅದವು. ಅವಳು ಒಂದು ಬಾಕ್ಸ್ ಇರಿಸ್ಕೊಂಡ್ಲು, ದೊಡ್ಡದೊಂದು ಬಾಕ್ಸ್. ಆ ಹುಡುಗರು ಬೇರೆನಿ ಮಂತಾಗಿರ್ತಾವಲ್ಲ ಇವಾಗ. ಯಮ್ಮ ಯಾತನ ಕೊಡಮ್ಮ ಅಂತವಂತೆ. ಅದಕ್ಕೇನೆ ಇರಿಸ್ಕೊಂಡ್ಲು. ಹೇಳು ಒಂದು ಬಾಕ್ಸ್ ಇರಿಸ್ಕೊಂಡೇ ಇದ್ದಾಳೆ. ಇದೆ ಕಣಮ್ಮ, ಇದ್ದಾವೆ. ಅವಳು ಇರಿಸ್ಕೊಂಡ್ಲು. ಕಡಲೆಕಾಯಿ ಇದ್ವಾ ಮನೆಯಾಗೆ. ಕಡಲೆಕಾಯಿ ಇರೋದಕ್ಕೆ ಸುಲ್ದು ಮಾಡಿದ್ವಿ. ಸ್ಯಾನೆ ಕಡಲೆಕಾಯಿ ಇರೋದಕ್ಕೆ ಒಂದು 2-3 kg ಕಡಲೆ ಬೀಜ ಸುಲಿದಿದ್ವಿ. ಕಡಲೆ ಬೀಜ, ಕಾಯಿ, ಅದೇ ಕೊಬ್ಬರಿಕಾಯಿ ಮತ್ತು ಇದಂಥದ್ದು ಕಡಲೆ ಎಲ್ಲ ಹಾಕಿ ಸ್ಯಾನೆ ಮಾಡಿವಿ. 1 kg ಕಡಲೆನೂ ತಂದಿದ್ಲು. ಎಲ್ಲ ಬೆಲ್ಲ 1 kg, ಮೈದಾ ಹಿಟ್ಟು 1 kg, 1.5 kgನೇ ತಂದೇನಪ್ಪ. ತಿರ್ಗಿ ಅರ್ಧ kg ಆಗಲಿಲ್ಲ ಕಣಮ್ಮ. ತಿರ್ಗಿ ಸ್ಯಾನೆನೇ ತಗೊಂಬಂದ್ಲು. ಹಂಗೆ ಅಂತ ಮಾಡಿವಿ. ಊಟ ಮಾಡಿವಿ 2 ಸತಿ. ರಾತ್ರಿ ಒಂದಿವ್ಸ ಮಾಡಿ ಎತ್ತಿಕ್ಕಿದ್ವಿ. ದಿನ ಮಧ್ಯಾಹ್ನ ಒಂದಿವ್ಸ ಮಾಡಿವಿ. ತಿರ್ಗಿ ಇವಾಗ ಎದ್ದಾಗ ಬರ್ಬೇಕಾದ್ರೆ ಒಂದಿವ್ಸ ಮಾಡ್ಕೊಂಡು ಬಂದೆ. ಹಂಗಾಗ್ತಾ ಸ್ವಾದು ಯೋಸನ್ ಮಾಡಿದ್ವಿ ಕರ್ಜಿಕಾಯಿ. ಇನ್ನು ತಗೊಂಡೋಗಕ್ಕೆ ಮತ್ತೆ ಅಲ್ಲ ಆಸಿಲ್ದಳು ಏಟೊಂದು ಎಣ್ಣೆ ಎಲ್ಲ ನೇಟೊಂದು ಖರ್ಚಾಗುತ್ತೆ. ಆಸಿಲ್ದಲ್ಲಿ ನಿಮ್ಮ ಅಕ್ಕ ಇಂಥವೆಲ್ಲ ಮಾಡಿ ಕಳಿಸ್ತಾಳೆ. ಎಣ್ಣೆ ಎಷ್ಟೊಂದು ಖರ್ಚಾತ್ ಗೊತ್ತೇ ಪಾಪ. 2 kg ಎಣ್ಣೆ ಓಸು ಕರಿಯಾಕಿ. ಏಟೊಂದು ಖರ್ಚಾಗೈತಿ ಇವಾಗ ಕರ್ಜಿಕಾಯಿ ಮಾಡಿ ಕಳಿಸೋಳ್ಗಾನವಾಗಿ. ಅಲ್ಲ ನನಗೆ ಗೊತ್ತು, ಇವ್ರಿಗೇನು ಗೊತ್ತು, ವರ್ಷರು ಹಂಗೆ ಮಾತಾಡ್ತಾರೆ ಅಷ್ಟೇ. ನನಗೆ ಗೊತ್ತು ನಮ್ಮ ಮಾಮನೂ ಅವತ್ತೆ ಎಂತಾರು ಅಂತ ಹೇಳಿ. ಅದಕ್ಕೆ ನಾನು ಸುಮ್ಕಾದೆ. ಮತ್ತು ಇದೆಲ್ಲ ಏನು ಸುಮ್ಮನೆ ಪುಕ್ಸಟ್ಟೆ ಬರುತ್ತೆ. ಕರ್ಜಿಕಾಯಿ ಮಾಡೋಕ್ಕೆಲ್ಲ ಎಣ್ಣೆ, ಅವು ಕರಿಯೋಕ್ಕೂ ಕಡಲೆ ಬೀಜ, ಕಡಲೆ, ಮೈದಾ ಹಿಟ್ಟು, ಬೆಲ್ಲ ಎಷ್ಟೊಂದು ತರಬೇಕು. ಅದು ಮಾಡೋದು 8 ಮೈ ನೋವು. ಎಲ್ಲ ಪುಡಿ ಮಾಡ್ಕೋಬೇಕು. ಎಷ್ಟು ಕಷ್ಟ ಕರ್ಜಿಕಾಯಿ ಮಾಡೋದು. ಎಲ್ಲ ಆಸಿಲ್ದಲ್ಲಿ ಮಾಡಿ ಕಳಿಸ್ತಾಳೆ ನಮ್ಮ ಅಕ್ಕ. ಇವ್ರು ಹಂಗೆ ಹೇಳಿ ಮಾತಾಡೋದು. ಇವ್ರು ಒಂದಿಟ್ಟು ಅವ್ರ ಅಮ್ಮ ನಂಗೆ ಏನು ಮಾಡೋಕ್ಕಲ್ಲ ಬಿಡು. ಬರಲಿಲ್ಲ ಪೆತ್ತ ಹೋದ್ರು. ಹೋಗೋಣ ಅಂತ ಹೇಳಿ ನೋಡ್ತಿದ್ದೆ. ಬ್ಯಾಗೆಲ್ಲ ರೆಡಿ ಮಾಡಿ ಇಕ್ಕೈನಿ. ಹೊಸವ್ರು ಬಂದಾಗ ಹೋಗೋಣ. ಇನ್ನೇನು ಹೊಲ್ಟು ಹೋಗೋದೆ. ಇಲ್ಲಿರೋ ಸವಾಸ ಅಲ್ಲ. ಯಾಕಂದರೆ ಇಲ್ಲಿ ಯಾರಿರ್ತಾರೆ. ಬೇಡಂತ ಇಲ್ಲಿರೋದು ಬೇಡ. ಇಲ್ಲಿ ಒಂದೇ ಮನೆಯಾಗಿ 2 ಅಲೆ ಹುಡ್ಕೊಂಡು ಇಲ್ಲಿ ರಕ್ಷರ್ ಬರಲ್ಲ. ತೀರ ಬೇರೆ ಮನೆ ಆಗಿದ್ರೆ ಬಿಡತ್ತ. ಇದ್ದೋಗ್ಬೋದು, ಆಯಿತು ಅನ್ಬೋದಾಗಿತ್ತು. ಬೇರೆ ಮನೆ ಅಲ್ಲ ಏನಿಲ್ಲ. ಹೋಗೋಣ ನಡಿ. ಇವತ್ತು 2 ಹತ್ತಿದ್ರು ಹೋಗೋಣ. ನಮ್ಮ ಅಕ್ಕಯ್ಯ ಕರ್ಜಿಕಾಯಿ ಮಾಡಿ ಕಳ್ಸವಳೆ. ಚೆನ್ನಾಗೈದು ಕರ್ಜಿಕಾಯಿ. ಪಾಪ ಹುಡುಗಿರುತ್ತು ಅಳ್ತಿತ್ತು. ಕಗಡಬ್ಬು ಅಂತ ಅಳ್ತಿತ್ತು. ಆದರೆ ಆರಾಮಯ್ಯ ಕರ್ಕೊಂಡು ಅದೇ ಓದ್ಲು. ಕರ್ಗೆಡ್ಬು ತಿಂತೀನಿ ಅಂತ ಅದಕ್ಕೆ ಬೇಡ ಅಂತ ಕರ್ಕೊಂಡೋದ್ಲು. ನಮ್ಮ ಮ್ಯಾಗ ಸಿಟ್ಟಿಗೆ ಹುಡುಗಿಗೆ ಏನೂ ಕೊಡಕ್ಕೆ ಬಿಡಲ್ಲ. ಏನು ಮಾಡೋದು, ಮಾತಾಡಿಸ್ಲಿಲ್ಲ ಅಂದರೆ ಹಂಗೇನೆ ಎಲ್ಲನ ಬಿಡತ್ತೆ.
ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.